ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅ ವ್ಲಾಗ್. ನಾನು ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಐ ಆಮ್ ವೆರಿ ಆ್ಯಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ರಾದರ್ ದ್ಯಾನ್ ಆನ್ ಯೂಟ್ಯೂಬ್. ಸೊ ಇವತ್ತು 7th May, ನಾಳೆ May 8, ನಾಳೆ ಕೃತಿಕನ್ ಬರ್ಡೇ. ಸೊ ಇವತ್ತು ನೈಟ್ ಸೆಲೆಬ್ರೇಷನ್ಗೆ ಅವಳ ಮನೆಗೆ ಹೋಗ್ತಾ ಇದ್ದೀವಿ. ಪ್ಲಸ್ ನಾವು ಡೆಕೋರೇಷನ್ ಐಟಮ್ಸ್ ತೊಗೋಬೇಕು. ಸೊ ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅರ್ಚನಾ ಬಂದಿದ್ದಾಳೆ, ನಾನು ಅರ್ಚನಾ ಹೋಗ್ತೀವಿ ಇವಾಗ. ಆ್ಯಕ್ಚುಲಿ ವಿ ವಾಂಟೆಡ್ ಟು ಬೈ ಅವರ್ ಗಿಫ್ಟ್ ಆಲ್ಸೋ. ಫಸ್ಟು ವಾಚ್ ಅದೆಲ್ಲ ಏನೇನೋ ಅಂದ್ಕೊಂಡ್ವಿ, ಬಟ್ ಲಾಸ್ಟಿಗೆ ಇವಾಗ ಗೋಲ್ಡ್ ರಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲೆಟ್ಸ್ ಗೋ, ಅದನ್ನು ಬೈ ಮಾಡಬೇಕು. ಆಮೇಲೆ ಡೆಕೋರೇಷನ್ ಐಟಮ್ಸ್ ತೊಗೋಬೇಕು. ಆಮೇಲೆ ಅರ್ಚನಾ ಏನೋ ಐಬ್ರೋ ಮಾಡಿಸ್ಬೇಕಂತೆ. ಸೊ ನೋಡೋಣ, ಶಿ ಇಸ್ ವೇಟಿಂಗ್. ನಾನು ಇವಾಗ ಹೋಗಬೇಕು. ಸಿ ಯು ದೇರ್ ಗೈಸ್. ಅರ್ಚನಾ ಬಂದ್ಲು. ಸೊ ಇವಾಗ ಶಾಪಿಂಗ್ಗೆ ಹೋಗ್ತಾ ಇದೀವಿ. ಫಸ್ಟ್ ಅದೇ ಮಲ್ಬಾರ್ ಗೋಲ್ಡ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅದೇ ನಾನು ಲಾಸ್ಟ್ ಏನದು ಇಂಟ್ರೊಡಕ್ಷನ್ ಅನ್ನು ಆಲ್ರೆಡಿ ಹೇಳ್ದಂಗೆ ಐ ವಾಸ್ ಬಿಟ್ ಹರಿ, ಅದಕ್ಕೆ ಅಲ್ಲಿ ಕರೆಕ್ಟಾಗಿ ಹೇಳಲಿಲ್ಲ. ಫಸ್ಟ್ ನಾವು ವಾಚ್ ಎಲ್ಲ ತಗೊಳ್ಳೋಣ ಅನ್ಕೊಂಡ್ವಿ ಕೃತಿಕಂಗೆ, ಲೈಕ್ ಫಾಸಿಲ್ದು ಅವಳಿಗೆ ಇಷ್ಟ ಅಂತ. ಬಟ್ ನಂಗೆ ಅದು ವರ್ತ್ ಅನ್ಸ್ಲಿಲ್ಲ. ಅವಳದು ರಿಸ್ಟ್ ತುಂಬಾ ಚಿಕ್ಕ, ಮತ್ತೆ ಫಾಸಿಲ್ ಅವ್ರದ್ದು ಗೊತ್ತಲ್ಲ, ಅವ್ರದ್ದು ಡಯಲ್ ಎಲ್ಲ ಯಾವಾಗ್ಲೂ ದೊಡ್ಡ ದೊಡ್ಡ ಇರುತ್ತೆ. ನಮಗೆ ಅಷ್ಟು ವಾಚಸ್ ನೋಡಿದ್ವಿ, ಒಂದು ಕಲೆಕ್ಷನ್ ಇರ್ಲಿಲ್ಲ, ಇನ್ನೊಂದು ನಮಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಇದ್ದು. ಸೊ ಆಮೇಲೆ ಎಂತ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡಿದ್ವಿ ಗೋಲ್ಡ್ ತಗೊಳ್ಳೋಣ. ಯಾಕಂದ್ರೆ ನಾವು ಅವಳು ರಿಂಗ್ ಏನೋ ತಗೋಬೇಕಂತ ಅಂತ ಇದ್ಲು. ಪ್ಲಸ್ 25th ಬರ್ಡೇ ಅಲ್ವಾ, ಸೊ ಮೆಮೊರೇಬಲ್ ಆಗು ಇರುತ್ತೆ ಅಂತ ತಗೊಳ್ಳೋಣ ಅಂತ ಅನ್ಕೊಂಡು ಇವಾಗ ಮಲ್ಬಾರಿಗೆ ಹೋಗ್ತಾ ಇದೀವಿ. ಅವಳಿಗೆ ಗೋಲ್ಡ್ ಬಿಟ್ರೆ ಬೇರೆ ಏನು ಇಷ್ಟ ಇಲ್ಲ. ಎಕ್ಸಾಕ್ಟ್ಲಿ, ಅವಳು ಇಷ್ಟ ಇಲ್ಲ, ಅಷ್ಟು ಗೋಲ್ಡ್ ಇಷ್ಟ. ಹಾ, ಅವಳು ಈಗ ನಂಗೆ ಅರ್ಚನೆಗೆಲ್ಲ ಟ್ರಾವೆಲಿಂಗ್ ಇಷ್ಟ ಅಲ್ವಾ. ನೀವು ಎಲ್ಲಾದ್ರೂ ನೋಡಿದ್ರೆ ನಾವು ಯಾವ ಟ್ರಾವೆಲ್ ಅಲ್ಲೂ ಕೃತಿಗೊಂದು ಕರ್ಕೊಂಡು ಹೋಗಿರೋಣ. ಯಾಕಂದ್ರೆ ಅವಳಿಗೆ ಟ್ರಾವೆಲ್ ಮಾಡಕ್ ಇಷ್ಟ ಇಲ್ಲ, ಅವಳಿಗೆ ಇಷ್ಟ ಇರೋದೇ ಗೋಲ್ಡ್. ಸೊ ಅದನ್ನೇ ಕೊಡೋಣ ಅಂತ ಅನ್ಕೊಂಡಿದೀವಿ. ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಹೋಗ್ಬಿಟ್ಟು. ಹೌ ಎಕ್ಸೈಟೆಡ್ ಆರ್ ಯು? ಕೃತಿಕಂಗ್ ಏನ್ ಕೊಟ್ರೆ ಎಕ್ಸೈಟ್ ಇರಲ್ಲ, ಸೊ ನಮಿಗೂ ತಗೊಳಕ್ ಏನು ಎಕ್ಸೈಟ್ಮೆಂಟ್ ಇಲ್ಲ. ಈಗ ಎಕ್ಸಾಕ್ಟ್ಲಿ, ಕೃತಿಕಂಗ್ ಏನು ಇಷ್ಟ ಆಗಲ್ಲ. ಅಂದ್ರೆ ಸರ್ಪ್ರೈಸ್ ಇಷ್ಟ ಇಲ್ಲ, ಅವಳಿಗೆ ಸರ್ಪ್ರೈಸೇ ಇಷ್ಟ ಆಗಲ್ಲ. ಏನ್ ಮಾಡಿದ್ರು ನಂಗೆ ಗೊತ್ತಿತ್ತು ಅಂತ ಹೇಳ್ಬಿಡ್ತಾಳೆ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಸೊ ಲೆಟ್ಸ್ ಸಿ ಏನೇನಿದೆ ಅಂತ ನೋಡೋಣ. ಅಂದ್ರೆ ಒಂದೇ ಈಗ ಆಲ್ರೆಡಿ 7:30 ಆಗಿದೆ. ನಾವು ಫಸ್ಟ್ ಮಲ್ಬಾರಲ್ಲಿ ನೋಡೋಣ ಅನ್ಕೊಂಡಿದ್ವಿ. ಇನ್ನೊಂದು ನಾವು ರೆಗ್ಯುಲರ್ ಆಗಿ ನಮ್ದು ಫ್ಯಾಮಿಲಿ ತಗೊಂತಾರಲ್ಲ ಅಂಗಡಿ, ಅಲ್ಲಿಂದ ಕೂಡ ನೋಡೋಣ ಅಂತಿದ್ವಿ. ಸೊ ಲೆಟ್ಸ್ ಸಿ. ನಮ್ಗೆ ಆ್ಯಕ್ಚುಲಿ ಇಷ್ಟ ಆಯಿತು 1-2-3 ರಿಂಗ್ಸ್, ಬಟ್ ಆಪ್ಷನ್ಸ್ ಇರಲಿ ಅಂತ ನಮ್ಮ ಫ್ಯಾಮಿಲಿ ಜ್ಯುವೆಲರ್ ಅಂತ ಹೇಳಿದ್ವಲ್ಲ, ಅವ್ರ ಹತ್ರ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು 20 minutesಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಇವ್ರಿಗೆ. ಅಲ್ಲೂ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಿಕೊಂಡು ಲೆಟ್ಸ್ ಕಮ್. ಫೈನಲಿ ನಾವು ಇದನ್ನು ಡಿಸೈಡ್ ಮಾಡಿದ್ವಿ ಗೈಸ್. ಫೈನಲಿ ನಾವು ಮಲ್ಬಾರ್ ಗೋಲ್ಡಿಂದಾನೆ ಪರ್ಚೇಸ್ ಮಾಡಿದ್ವಿ. ಸೊ ಅವಳಿಗೆ ಏನು ತೊಗೊಂಡ್ವಿ ಅಂದರೆ ರಿಂಗೇ ತೊಗೊಂಡಿದ್ದು, ಯಾವ್ದು ಡಿಸೈನ್ ತೊಗೊಂಡ್ವಿ ಅಂತ ಅವಳಿಗೆ ಕೊಡ್ತೀವಲ್ಲ ಆಗಲೇ ನೀವು ನೋಡಿ. ಇವಾಗ ನಾವು ಅವಳಿಗೆ ಕೇಕ್ ತೊಗೋಬೇಕು ಮಿಡ್ ನೈಟ್ ಕಟ್ ಮಾಡ್ಸೋಕ್ಕೆ. ಆ್ಯಕ್ಚುಲಿ ಇವಾಗ 8:45 ಆಗಿದೆ ಟೈಮು. ಐ ಡೋಂಟ್ ನೋ ಜಸ್ಟ್ ಬೇಕ್ ಓಪನ್ ಇರುತ್ತೆ ಏನಂತ. ಸೊ ಬೇಗ ಅವಳಿಗೆ ಕೇಕ್ ತೊಗೊಂಡು ಅವ್ರ ಊರಿಗೆ ಹೋಗೋಣ. ಗೈಸ್ ಇವಾಗ ಜಸ್ಟ್ ಬೇಕಿಗೆ ಬಂದಿದ್ದೀವಿ ಕೇಕ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಚಿಕ್ಕದು ಬೇಕಾ ಕೇಕು. ಸೊ ಲೆಟ್ಸ್ ಗೋ. ನಮಗೆ ಬೆಂಟೋ ಕೇಕ್ ಬೇಕಾಗಿತ್ತು ನೈಟ್ ಕಟ್ ಮಾಡ್ಸೋಕ್ಕೆ, ಚಿಕ್ಕದ ಕೇಕು. ಸೊ ಅದು ಸಿಗಲಿಲ್ಲ ಜಸ್ಟ್ ಬೇಕಲ್ಲಿ. ಅಂದರೆ ಇತ್ತಂತೆ ಅವ್ರ ಹತ್ರ, ಖಾಲಿ ಆಗಿದೆಯಂತೆ. ಅದಕ್ಕೆ ಇವಾಗ ಅಮ್ಮ ಪೇಸ್ಟ್ರೀಸಿಗೆ ಹೋಗ್ತೀವಿ. ಅಲ್ಲಿ ಕೇಳಿಬಿಟ್ಟು ಅಲ್ಲಿಲ್ಲ ಅಂದರೆ ಯಾವುದಾದ್ರೂ ಒಂದು ತೊಗೋಬೇಕು. ಗೈಸ್ ಟೈಮ್ ಇವಾಗ ರಾತ್ರಿ 9:20 ಆಗಿದೆ ಅಂತ ಅನ್ಸುತ್ತೆ. ತುಂಬ ಹೊಟ್ಟೆ ಹಸಿತಾ ಇದೆ ನಂಗೂ ಅರ್ಚನಂಗೂ. ಹೇಗಿದ್ರು ಇಲ್ಲಿ ಪ್ಯಾರಿಸ್ ಹತ್ರನೇ ಇದ್ದೀವಿ. ಸೊ ಶವರ್ಮ ತಿನ್ಕೊಂಡು ಆಮೇಲೆ ಹೋಗ್ತೀವಿ ಕೃತಿಕ ಅವ್ರ ಊರಿಗೆ. ಅರ್ಚನಂಗೆ ಕಾರಲ್ಲಿ ಹೋಗ್ತೀವಿ. ನನ್ನ ಗಾಡಿನ ನಮ್ಮ ಅಮ್ಮನ ಮನೆ ಹತ್ರ ನಿಲ್ಸ್ಬಿಟ್ಟು ಹೋಗ್ತೀವಿ. ಸೋ ಹಂಗ್ರಿ. ಹತ್ತು ಗಂಟೆ ಇವಾಗ ಟೈಮು. ಈಗ ನಾವು ಪ್ಯಾರಿಸಲ್ಲಿ ಊಟ ಮಾಡಿ ಮುಗಿಸಿದ್ವಿ. ಇವಾಗ ನಾನು
ಗಾಯ್ಸ್ ತಿಂದಾಕ್ಬಿಟ್ವಿ. ಇಲ್ಲಿ ತನಕ ತಿಂದಿದ್ದೀವಿ. ಹೌದು, ಇಲ್ಲಿ ಬರ್ತಾ ಇದೆ ಇನ್ನೇನು ಹೊರಗೆ. ಏನದು ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೃತಿಕಂಗೆ ವಾಚ್ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ ಅಲ್ವಾ. ಅವಳಿಗೆ ಸುಮ್ಮನೆ ಕೇಳಿದ್ವಿ ನಿಂಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋ ಥರ ಎಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮನ ಹತ್ರ ಫಾಸಿಲ್ ವಾಚ್ ಇದೆ. ಆ ಬಾಕ್ಸ್ನ ಅಮ್ಮನ ಹತ್ರ ಈಸ್ಕೊಂಡು ಅದ್ರೊಳಗಡೆ ರಿಂಗ್ ಇಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅವಳು ನೋಡಿದ ತಕ್ಷಣ ಫಾಸಿಲ್ ವಾಚ್ ಅಂತಲೇ ಅನ್ಕೊಳ್ಳಿ ಅಂತ ಈ ಫಾಸಿಲ್ ವಾಚ್ದು ಬಾಕ್ಸ್ ಈಸ್ಕೊಂಡ್ವಿ ನಮ್ಮ ಅಮ್ಮನ ಹತ್ರ. ಸೊ ಇದ್ರೊಳಗೆ ರಿಂಗ್ ಹಾಕ್ತೀವಿ ಇವಾಗ. ಇದನ್ನೇನು ಗಿಫ್ಟ್ ರ್ಯಾಪ್ ಮಾಡ್ಸಲ್ಲ, ಹೀಗೆ ಕೊಡ್ತೀವಿ. ವಾಚ್ ಇದೆ ಅನ್ನೋ ಥರನೇ ಅನ್ಕೊಳ್ಳಿ ಅಂತ. ಇವಾಗ ಹೋಗ್ತಾ ಇದ್ವಿ ಕೃತಿಕ್ ಅವ್ರ ಊರಿಗೆ. ಎಷ್ಟು 10 ಕಾಲಾಗಿದೆ ಟೈಮ್. ಯಪ್ಪ ಇವಾಗ ಬಂದ್ವಿ ಗೈಸ್ ಕೃತಿಕನ್ ಊರಿಗೆ. ನಮ್ಮ ಬರ್ಡೇಗಳು ತೋರಿಸ್ತೀವಿ. ನಂಗೆ ಈಗ ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ಹಾಯ್ ಗಾಯ್ಸ್, ಏನ್ ಮಾಡ್ತಾ ಇದ್ರೆಲ್ಲ? ಪಾಪ ನಾನು ಇಲ್ದೆ ಅವ್ರಿಗೆಲ್ಲ ಬೋರ್ ಆಗ್ತಿತ್ತು. ಈಗ ಎಂಟರ್ಟೈನ್ ಮಾಡಕ್ ಬಂದಿದ್ದೀನಿ ಅವ್ರನ್ನ ನಾನು. ಸೊ ಸಕ್ಸಸ್ಫುಲಿ ರಿಂಗ್ನ ತೆಗೆದು ಫಾಸಿಲ್ ವಾಚ್ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ. ಸೊ ಲೆಟ್ಸ್ ಸಿ ಕೃತಿಕನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇನ್ 10 minutes ಇದೆ 12 o'clock. ಸೊ ಅವಳನ್ನ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಕರ್ಕೊಬರೋಣ. ಗಾಯ್ಸ್ ಇವಾಗ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಅವಳಿಗೆ ಡೌಟ್ ಬರಬಾರ್ದು ಅಂತ ಇದರಲ್ಲಿ ರ್ಯಾಪ್ ಮಾಡ್ತಾ ಇದ್ದೀವಿ. ಹಿಂಗೆ ಕೊಡೋಣ ಕಣ್. Close your eyes, friend. Friend. Happy birthday. Happy birthday. Yeah. ಏನಿರ್ಬೋದು ಫ್ರೆಂಡ್? ಫ್ರೆಂಡ್ ಜನಕ್ಕೆ ತೋರಿಸು ಫ್ರೆಂಡ್. ಜನಕ್ಕೆ ತೋರಿಸು ಫ್ರೆಂಡ್. ಇದೊಂದು ತೋರಿಸು ಫ್ರೆಂಡ್. ಖಾಲಿ ಗಾಯ್ಸ್ ಹಂಗ ಫ್ರೆಂಡ್. ಅಯ್ಯೋ ವಾಪಸ್ ತಗೋ ನಿನ್ ರಿಂಗ್. ಅರ್ಚನ ಹತ್ರ ಇಸ್ಕೊಬಿಡಿದ್ಲು ಗಾಯ್ಸ್. ಚೆನ್ನಾಗಿದೆ. ಇಷ್ಟ ಆಯ್ತಾ ಫ್ರೆಂಡ್? ತುಂಬಾ ಇಷ್ಟ ಆಯ್ತು ನನ್ಗೆ. ಕ್ಯಾಮ್ರಾಗೆ ಹೇಳಿ ಫ್ರೆಂಡ್. ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಹೆಂಗೆ ಫ್ರೆಂಡ್? ಯಾಕೆ ಬಾಕ್ಸ್ ವಾಚ್ ಅಂತ ಅನ್ಕೊಳ್ಳಿ ಅಂತ ನಮ್ಮ ಅಮ್ಮನ ಹತ್ರ ಹೋಗಿ ಇಸ್ಕೊಂಬಂದಿದ್ದೀನಿ ರಾತ್ರಿ 10 ಗಂಟೆಲಿ. ಹತ್ರಕ್ಕೆ ತೋರಿಸ್ಬಿಡು ಫ್ರೆಂಡ್. ಬಿಚ್ಬಿಟ್ಟು ತೋರಿಸ್ತೀವಿ. ಚೆನ್ನಾಗಿದೆ. ಸಾಕು ಸಾರ್ಥಕ ಫ್ರೆಂಡ್, ಜೀವನ ಸಾರ್ಥಕ. ಬನ್ನಿ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಇಟ್ಸ್ ದ ನೆಕ್ಸ್ಟ್ ಡೇ. ಇವತ್ತು 8th of May. ಇವತ್ತು ಕೃತಿಕಂದು ಅಫಿಷಿಯಲ್ ಬರ್ಡೇ. ನಿನ್ನೆ ನೈಟ್ ಸೆಲೆಬ್ರೇಷನ್ ನೀವು ನೋಡಿದ್ರಿ. ನಿನ್ನೆ ಅವಳು ಮನೇಲೇ ಇದ್ವಿ. ಇವತ್ತು ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ, ಹಾಫ್ ಡೇ ಮುಗಿಸಿ ಬಂದೆ. ಯಾಕಂದ್ರೆ ಇವತ್ತು ನಾವು ವರ್ಣ ಲೇಕಿಗೆ ಹೋಗ್ತಾ ಇದೀವಿ ಮೈಸೂರಿಗೆ ಸೆಲೆಬ್ರೇಷನ್ಗಂತ. ಈಗ ಆಲ್ರೆಡಿ 3 o'clock ಆಗಿದೆ. ಐ ಆಮ್ ಆಲ್ ರೆಡಿ. ಸೊ
ಅವರು ಗೋಪಾಲ್ಪುರದಿಂದ ಇನ್ನೂ ಹೊರಡಬೇಕು. ಲೈಕ್ ಅರ್ಚನಾ, ಕೃತಿಕಾ, ಸುಹಾಸು, ವರ್ಷ ಅವರು ಎಲ್ಲರೂ ಅಲ್ಲೇ ಇದ್ದಾರೆ, ಭುವನಿ ಎಲ್ಲರೂ. ಸೊ ಎಲ್ಲರೂ ಬಂದಮೇಲೆ ಒಟ್ಟಿಗೆ ಹೊರಡ್ತೀವಿ. ನಾನು ನಿಮಗೆ ಡೈರೆಕ್ಟ್ ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ, ಅಥವಾ ಅವ್ರು ಬಂದು ಪಿಕಪ್ ಮಾಡ್ತಾರಲ್ಲ ನನ್ನ, ಆಗ ಐ ಡು ದ ವ್ಲಾಗ್. ಫೈನಲಿ ನಾವು ವರುಣ ಲೇಕಿಗೆ ಬಂದು ರೀಚ್ ಆಗಿದ್ದೀವಿ. 5 o'clock 5:15 ಆಗಿದೆ ಅನ್ಸುತ್ತೆ. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಲಾಸ್ಟ್ ಟೈಮ್ ಒಂದ್ಸಲ ಇಲ್ಲಿಗೆ ಬಂದಿದ್ವಿ, ಸೊ ಅದಕ್ಕೆ ಇಲ್ಲೇ ಮಾಡ್ಬೇಕಂತ ಬಂದಿದ್ದೀವಿ. ಅಲ್ಲಿ ಫ್ಲಿಪ್ ದ ಕ್ಯಾಮ್ರಾ ಅಂಡ್ ಶೋ ತುಂಬಾ ಚೆನ್ನಾಗಿದೆ. ನೀವು ಬ್ಯಾಕ್ ಗ್ರೌಂಡೇ ನೋಡ್ಬೋದು, ಏನು ಮಸ್ತ್ ಕಾಣಿಸ್ತಾ ಇದೆ. ಸಿ, ನಂಗೆ ಯಾವಾಗ್ಲೂ ಇಲ್ಲಿ ಬಂದಾಗೆಲ್ಲ ಇಟ್ ಫೀಲ್ಸ್ ಲೈಕ್ ಸಮ್ ಫಾರಿನ್ ಕಂಟ್ರಿ. ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಈಗ ಪಿಕ್ನಿಕ್ ಸೆಟಪ್ ಮಾಡೋಣ. Hey, look at our birthday girl. Show your boyfriend. Yeah, so let's set up the picnic setup now. Just look at this. We're in a different country tara ilva. It's looking so beautiful. It's ಚೆನ್ನಾಗಿ ಅನ್ಸ್ತಾ ಇದೆ guys. ತುಂಬಾ ಇಷ್ಟ ಆಯ್ತು. Friend, tell me how's the cake? Yeah, nice. ಎಲ್ಲ ಚೆನ್ನಾಗಿದೆ. ಎಷ್ಟು ಕ್ಯೂಟ್ ಬಂದಿದೆ ಕೇಕು. Guys, you can see sunset ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. See, look at this. ತುಂಬಾ ಮಾತಾಡ್ತಾರೆ ಇವ್ರು, ಯಾರು ವ್ಲಾಗ್ ಮಾಡಕ್ ಬಿಡಲ್ಲ. ಸೊ ಇಟ್ಸ್ ಲುಕಿಂಗ್ ವೆರಿ ವೆರಿ ಪ್ರಿಟಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಆಕ್ಚುಲಿ. ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಇವಾಗ ಆಕ್ಚುಲಿ ಟೈಮ್ 6:30 ಆಗಿದೆ ಅನ್ಸುತ್ತೆ, ಆಲ್ಮೋಸ್ಟ್ 7 ಆಗ್ತಾ ಬಂತು. ಇವಾಗ ನಾವು ಅರ್ಲಿ ಡಿನ್ನರ್ ಮಾಡೋಕ್ಕೆ ಇಲ್ಲೇ ಮೈಸೂರಿಗೆ ಯಾವ್ದಾದ್ರು ರೆಸ್ಟೋರೆಂಟ್ ಅಥವಾ ಕೆಫೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಲುಕ್ ಎಟ್ ದ ವ್ಯೂ, ಐ ಕಾಂಟ್ ಗೆಟ್ ಓವರ್ ದ ವ್ಯೂಸ್. ಎಷ್ಟು ಚೆನ್ನಾಗಿದೆ ಇಲ್ಲಿ. ತುಂಬ ಜನ ಅದಕ್ಕೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ಪಿಕ್ನಿಕ್ ಥೀಮ್ ಅಂಡಾಗ ಇಲ್ಲೇ ಬರ್ಬೇಕಂತಾನೆ ಇದ್ದಿದ್ದು ಅದಕ್ಕೆ. ಸೊ ಯಾ, ಲೆಟ್ಸ್ ಗೋ. ಇವಾಗ ಡಿನ್ನರಿಗೆ ಸ್ಕೈ ಡೆಕ್ ಬಂದಿದ್ದೀವಿ. ಸಿನ್ಸ್ ನೈಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ವೈಬ್ಸ್ ಚೆನ್ನಾಗಿರುತ್ತೆ ಸ್ಕೈ ಡೆಕ್ಕಲ್ಲಿ ಅಂತ. ಆ್ಯಕ್ಚುಲಿ ನಾನು ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೌ ಮೆನಿ ಟೈಮ್ಸ್ ವೆಲ್ಕಮ್? ಇವತ್ತು ಹೇಳಿದ್ದು. ಎಸ್ ಗಾಯ್ಸ್, ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅರ್ಲಿ ಡಿನ್ನರ್. ಬನ್ನಿ ವರ್ಷ ಅವರೇ, ಭುವನಿ. Now girls, Bhuvan is busy with her husband, guys. She's speaking with her husband. Girls gang ನಾವು ಬಾಯ್ಸ್ ನೆಲ್ಲ ಬೇರೆ ಕಾರ್ಗೆ ಹಾಕ್ಬಿಟ್ಟಿದ್ವಿ. ಭುವನಿ ಬಂದು ಗೈಸ್, ಅವಳಿಗೆ ಫೋಮೋ ಫೀಲ್ ಆಗ್ತಾ ಇತ್ತು, ಸೊ ಬಂದಿದ್ದಾಳೆ. ಲೆಟ್ಸ್ ಗೋ. On the corner where the shadows creep, whispers of the city, secrets they keep. Underneath the street lamps steady burn. Life's a game of dice, wait in your turn. City lights shine, but they never show the truths we hide, the things we don't know. Concrete jungle beats in the air, dreams take flight, but beware, beware. Graffiti tells tales on the subway line. Lost souls searching, trying to redefine. Echoes of struggle in alleys tight, fighting for a moment under neon light. Corners hum with the jazzy groove. ಗೈಸ್, ಇವಾಗ ಡಿನ್ನರ್ ಎಲ್ಲ ಮುಗೀತು. ಕೃತಿಕಂಗೆ ಒಪಿನಿಯನ್ ಕೇಳ್ತೀವಿ, ಅವಳ ಡೇ ಹೇಗಿತ್ತು ಅಂತ ಅವಳಿಗೆ ಕೇಳೋಣ ಬನ್ನಿ. ಹೌ ವಾಸ್ ಯುವರ್ ಡೇ ಫ್ರೆಂಡ್? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಗಿಫ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಐ ಆಮ್ ಪ್ರೌಡ್ ಆಫ್ ಯು ಮೈ ಗರ್ಲ್ಸ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು. ನನಗೆ ಬರ್ತ್ಡೇ ಇವತ್ತು ಡೇ ಫುಲ್ ಇಷ್ಟ ಆಯ್ತು. ಪಿಕ್ನಿಕ್ ಸೆಟಪ್, ಇಂಟ್ರೆಸ್ಟ್ ವೈಬ್ಸ್ ಎಲ್ಲ ಇಷ್ಟ ಆಯ್ತು. Okay, you're satisfied, happy? Yeah. 25 done right. My 25th birthday. Yeah. Once again, happy birthday. Thank you. ಈಗ ಟೈಮ್ ಆ್ಯಕ್ಚುಲಿ 9 o'clock ಆಗ್ತಾ ಇದೆ. ಲೆಟ್ಸ್ ಗೋ ಟು ಮಂಡ್ಯ. ಇವಾಗ
ಈಗ ಮನೆಗೆ ಬಂದ್ವಿ ನಾವು. ಐ ಥಿಂಕ್ ಟೈಮ್ ಇವಾಗ 10:30 ಆಗಿದೆ. ಇಲ್ಲ ಕೃತಿಕನ ಮನೆಯಲ್ಲ ಮಲ್ಕೊತೀನಿ. ಬೆಳಗ್ಗೆ ಎದ್ದು ಐ ಗೋ ಟು ಮೈ ಹೌಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೃತಿಕಂಗೆ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.